ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಶ್ರೀ ಲಲಿತಾ ಸಹಸ್ರನಾಮದ ಮಹತ್ವವನ್ನು ತಿಳಿಸ್ತಾ ಇದ್ದೀನಿ. ಸಹಸ್ರನಾಮ ಅಂದರೆ 1000 ಹೆಸರುಗಳು ಎಂದರ್ಥ. ಶ್ರೀ ಲಲಿತಾ ಸಹಸ್ರನಾಮ ಅಂದರೆ ದೇವಿಯ 1000 ಹೆಸರುಗಳು ಅಂತ. ಲಲಿತಾ ಸಹಸ್ರನಾಮವನ್ನು ಪ್ರತಿನಿತ್ಯ ನಾವು ಓದಬೇಕು ಅಥವಾ ಕೇಳಬೇಕು. ಅದರಲ್ಲೂ ಶುಕ್ರವಾರ ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡೋದ್ರಿಂದ ವಿಶೇಷ ಮಹತ್ವವಿದೆ. ಲಲಿತಾ ಸಹಸ್ರನಾಮವನ್ನು ಯಾಕಪ್ಪ ಓದಬೇಕು ಅಂತ ನೀವು ಕೇಳೋದಾದರೆ, ನಮ್ಮ ಜೀವನದ ನಮ್ಮೆಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದೋದಕ್ಕೆ ಮತ್ತು ಸಂತಾನ ಭಾಗ್ಯವನ್ನು ಪಡೆಯೋದಕ್ಕೋಸ್ಕರ ನಾವು ತಪ್ಪದೆ ಲಲಿತಾ ಸಹಸ್ರನಾಮವನ್ನು ಓದಬೇಕು. ಲಲಿತಾ ಪರಶಿವನ ಪತ್ನಿ ಪಾರ್ವತಿ ದೇವಿಯ ರೂಪ. ಶ್ರೀ ಲಲಿತಾ ಸಹಸ್ರನಾಮ ಅತ್ಯಂತ ಪವಿತ್ರವಾದ ಮಂತ್ರವಾಗಿದೆ. ಭಗವಾನ್ ಹಯಗ್ರೀವ ಮತ್ತು ಅಗಸ್ತ್ಯ ಮುನಿಗಳ ಚರ್ಚೆಯಿಂದ ಹೊರಹೊಮ್ಮಿದ ಮಂತ್ರವೇ ಶ್ರೀ ಲಲಿತಾ ಸಹಸ್ರನಾಮ. ಇದು ಅತ್ಯಂತ ಶಕ್ತಿಯುತವಾದ ಮಂತ್ರ ಆಗಿದೆ. ಹಾಗೆ ಲಲಿತಾದೇವಿಯ ಅತ್ಯಂತ ನೆಚ್ಚಿನ ಮಂತ್ರವಾಗಿದೆ. ಲಲಿತಾ ಸಹಸ್ರನಾಮ ಬ್ರಹ್ಮಾಂಡ ಪುರಾಣದಲ್ಲಿ ಉಕ್ತವಾಗಿದೆ. ಮಂತ್ರಶಾಸ್ತ್ರ ದೃಷ್ಟಿಯಿಂದ ಮಹಾಮಹಿಮ ಪೂರ್ಣವಾದದ್ದು ಹೌದು. ಭಗವಾನ್ ಕೃಷ್ಣನ ಮುಖದಿಂದ ನಿಸೃತವಾದ ಭಗವದ್ಗೀತೆಯಂತೆ ಪ್ರಸಿದ್ಧವಾದದ್ದು. ಭಗವದ್ಗೀತೆಯು ವೇದಾಂತ ಬ್ರಹ್ಮವಿದ್ಯಾ ಸಂಪ್ರದಾಯ ಕ್ರಮದಲ್ಲಿ ಸಮಾದೃತವಾಗಿದೆ. ಈ ಸಹಸ್ರನಾಮ ಶ್ರೀ ವಿದ್ಯೆಯ ಸಂಪ್ರದಾಯದಲ್ಲಿ ಅತ್ಯಂತ ಆದರಣೀಯವಾಗಿದೆ. ಮಹರ್ಷಿಗಳಾದ ಅಗಸ್ತ್ಯರಿಗೆ ಸಾಕ್ಷಾತ್ ಜ್ಞಾನಾನಂದಮಯರಾದ ಹಯಗ್ರೀವರು ಉಪದೇಶಿಸಿರುತ್ತಾರೆ. ಅದು ಲಲಿತಾ ದೇವಿಯೇ ಪ್ರೇರಣೆ ನೀಡಿರುವುದರಿಂದ. ಸಂಸ್ಕೃತ ವರ್ಣಮಾಲೆಯ 51 ಅಕ್ಷರಗಳಲ್ಲಿ 32 ಮಾತ್ರ ಇಲ್ಲಿ ನಾಮಾವಳಿಯು ಪ್ರಾರಂಭವಾಗಿ ರಚಿತವಾಗಿದೆ. ಹಯಗ್ರೀವ ಕಥಿತವಾದ ಈ ಸಹಸ್ರನಾಮಗಳು ಪರಮ ಪ್ರಧಾನವಾದವು. ಇತರ ಸಹಸ್ರನಾಮ ಸ್ತುತಿಯಲ್ಲಿ ಹೆಚ್ಚಾಗಿ ಕಾಣಬರುವ ಚ ಮತ್ತು ಎ ವ ಇರುವುದಿಲ್ಲ. ಒಂದೇ ನಾಮಗಳ ಉಲ್ಲೇಖ ಬಹುಸಲ ಇರುವುದಿಲ್ಲ. ಮೂಲತಃ ಈ ಸಹಸ್ರನಾಮ ದೇವತಾ ಪ್ರಣೇತವೇ ಸರಿ. ಲಲಿತಾ ಪರಮೇಶ್ವರಿಯ ಆಜ್ಞಾನುಸಾರ ಆಕೆಯ ಅಭಿಮುಖದಲ್ಲಿಯೇ ಆಗಿರುವುದು ಅತೀವ ಅತಿಶಯವಾದದ್ದು. ಲಲಿತಾ ಪರಮೇಶ್ವರಿಯೇ ಸ್ವತಃ ಹೇಳಿರುವುದನ್ನು ಗಮನಿಸಬೇಕು. ಶ್ರೀ ವಿದ್ಯೆ ಉಚ್ಚರಿಸಲಿ ಅಥವಾ ಉಚ್ಚರಿಸದಿರಲಿ, ನನ್ನ ಅರ್ಚನೆ ಮಾಡಲಿ ಅಥವಾ ಮಾಡದೇ ಇರಲಿ, ಈ ಸಹಸ್ರನಾಮ ಪಠನ ತಪ್ಪಿಸಲಾಗದು. ಈ ಕಾರಣದಿಂದ ಈ ನಾಮಾವಳಿಯು ಸರ್ವರೋಗ ನಿವಾರಕ, ಸಮಸ್ತ ಇಷ್ಟಾರ್ಥಪ್ರದ ಹಾಗೆ ದೀರ್ಘಾಯುಷ್ಯವನ್ನು ನೀಡುವುದು. ಲಲಿತಾ ಸಹಸ್ರನಾಮ ಪಾಠಕರು ಏಕಾಗ್ರತೆಯಿಂದಲೇ ಪಠಿಸಬೇಕೆಂದೇನೂ ಇಲ್ಲ. ಹಾಗೆಯೇ ಜಪಿಸಬೇಕಾದದ್ದೂ ಇಲ್ಲ. ನಮ್ಮ ಮನಸ್ಸು ಎಲ್ಲಿಯೇ ಇರಲಿ, ನಾವು ಹೇಗೆ ಪಠಿಸಿದರೂ ವ್ಯರ್ಥವಾಗುವುದಿಲ್ಲ. ಸರ್ವರು ಈ ನಾಮಾವಳಿಯ ಪಠನೆ ಮಾಡಿ ಸತ್ಪರಿಣಾಮ ಪಡೆಯಬಹುದು. ಇದಿಷ್ಟು ಕೂಡ ಬ್ರಹ್ಮಾಂಡ ಪುರಾಣ ಶ್ರೀ ಲಲಿತಾ ಸಹಸ್ರನಾಮದ ಮಹತ್ವ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.